ಏನು ಚೈತ್ರ ಕಾಲ ಬಂತು ಅಂತ ನೋಡೋದಪ್ಪ. ಈ ನಮೂನೆ ಪರ್ಪಂಚ ಉಳಿಯಕ್ಕೆ ಬರಲ್ಲ. ನಾವು ಮಲ್ನಾಡು ಸೀಮೆರಂತೂ ಬದುಕಟ್ಟೆ ಇಲ್ಲಲ್ಲ. ಎಲ್ಲ ಕೊಳಲ್ಲಿ ಹೋಗಿ 6 ಕಾಳು 3 ಕಾಳು ಉಳಿದಿತ್ತ, ಅದನ್ನು ಒಂಚೂರು ಬಿಸಿ ಬೆಚ್ಚಗೆ ಮಾಡ್ಕೊಳ್ಳೋಣ ಅಂದರೆ ಈ ನಮೂನೆ ಮಳೆ. ಪುಣ್ಯಕ ನಾವೊಂದೆಲ್ಲ ಮುಚ್ಕೊಂಡಿದ್ದಕ್ಕಾತು. ಪಾಪ ಯಾರೇ ಆಗಲಿ ಕೊನೆ ತೆಗೆದು ಇಟ್ಕೊಂಡಾರೋ ಎಂತ ಮಾಡ್ಬೇಕು. ಅಲ್ಲ ಮಳೆ ಹಿಡಿಯಷ್ಟೊತ್ತಿಗೆ ಹೊಡೆದಂಗೆ ಹೊಡಿತದೆ. ಎಂದಿ ಕೈದಾಗ್ತದ ಹಂಗೂ ಹಿಂಗೂ. ನಮ್ದು ಈಗ ಬಂದು ಕೊನೆ ತೆಗೆದು ಹಾಗೆ ತಿಂಗಳ ಮೇಲೆ ಆತೇನು ತೆಗಿಬೇಕು. ಈ ಮಳೆಯಲ್ಲಿ ತಕ್ಕೊಂಡು ಎಂತ ಮಾಡೋದು? ಏನು ಗತಿ ಸಾಯೋದೇನು, ಏನಾಗಕ್ಕೆ ಬಂದದ. ರೋಡಲ್ಲಿ ಯಾರು ರೋಡಲ್ಲಿ ಮಳೆಗಾಲದಿಂದಲೇ ಕೊಡೆ ಹಿಡ್ಕೊಂಡೋದಂಗೆ ಹೋಗ್ತಾ ಇದ್ದಾರೆ. ನಮ್ಮ ಕಾಲದಲ್ಲಿ ಈ ದಿನದಲ್ಲಿ ಹಿಂಗೆ ಕೊಡೆ ಹಿಡ್ಕೊಂಡು ಓಡಾಡಿದ್ದೇ ಇಲ್ಲ. ಆಗೈತಾ? ರೋಡಲ್ಲಿ ಹೋಗ್ತಾರೆ ಅಂತ ಮಾಡಲ್ಲ, ಮನೆ ಕಡೆನೇ ಬತ್ತಾ ಇದ್ದಾರೆ. ಯಾರ ಮಕ ಕಂಡಾರು ಕಾಣ್ತದನ ಕೊಡಿ ಮಾರಿ ಆಗಿದೆ. ಆಚಾರ ನೋಡಿದ್ರೆ ನಿಂಗಣ್ಣನ ಹೆಂಡತಿ ಹೌದು ಜಲ್ಜ್ಞೇಯ ಎಂತಕ್ಕೆ ಬರ್ತಾರೆ? ನಿಶ್ಚಿತಾರ್ಥಕ್ಕೆ ಕರಿಯಕ್ಕೆ ಬರ್ತಾರೆ ಏನು? ಇವರೊಬ್ರು ಇಲ್ಲಿ ಕರ್ದೀನಿ ಅಂತ ಹೇಳ್ಯಾರ ಹೇಳ. ಪಾಪ ಹೆಂಗೆ ಸೊಲ್ಲಿಂದ ಬರ್ತಾರೆ ಅಷ್ಟ. ಜಲ್ಜ ಎಂತ ಮರತ್ತೆ, ನಮ್ಮ ಮನೆಗೆ ಬರದೆ ಎಷ್ಟು ವರ್ಷ ಆಗಿತ್ತೆ? ಬಾ ಎಂತಾರಾಗಲಿ ಬಂದಲ್ಲ, ಈ ಮಳೆಯಲ್ಲೇ ಬರ್ತಾ ಇದೆಯಲ್ಲ. ಒಳ್ಳೆ ಇಡು, ಮೆಟ್ಟಿಡು. ನಮ್ಮನೆ ನಾಯಿ ಅಂತ ಮಾಡಲ್ಲ, ಮೆಟ್ಟೆ ಅಂತ ಮಾಡಲ್ಲ. ಬಾ ಕೊಡೆನೂ ಒಳ್ಳೆ ಇಡೆ, ಒಳ್ಳೆ ನೀರು ಇಳಿತದೆ, ಇಡಿ, ಏನಾಗಲ್ಲ. ಬಾ ಎಂತಕ್ಕೆ ಬರೋಕೆ ಹೋಯ್ತು ಅಲ್ಲಿಂದ ಇಲ್ಲಿಗೆ? ಆಗಲಿ ಬಿಡು. ಈ ಹೇಳೆಲ್ಲಾರು ನಮ್ಮನೆಗೆ ಬರೋಂಗಾತಲ್ಲ. ಬಾ ಈಚಿಗೆ ಬಾ ಜಲ್ದಿ ಕುರ್ಚಿ ಕೂತ್ಕ ಬಾ. ಎಷ್ಟು ವರ್ಷ ಆಗಿತ್ತು ಮನೆಗೆ ಬರದೆ ಮಾರತ್ತೆ. ಒಂದೇ ಯಾವತ್ತೂ ಒಂದೇನು ಹಾಲ್ಮುತ್ತೂರು ಜಾತ್ರೆಗೆ ಹೋದಾಗ ನಡ್ಕೊ ಬರೋಷ್ಟೊತ್ತಿಗೆ ಇಲ್ಲೇ ಬಂದು ಒಂದು ಲೋಟ ನೀರು ಕುಡ್ಕೊಂಡು ಹೋಗಿದ್ದೇನ. ಮತ್ತೆ ಏನಿಲ್ಲ ನಂಗೆ ಬಂದಿದ್ದು. ಬಾ ಕೂತ್ಕ ಬಾ. ಹಿಂಗಣ್ಣ ಮೊನ್ನೆ ಬಂದು ಕರೆದು ಹೋಗಿದ್ರು, ಹೇಳೇನ ನಿಂಗೆ ಅವರು. ಬಾ ಕೂತು. ಎಂತಾರ ಆಗಲಿ ಮಗನ ಮದುವೆ ಎಬ್ಸೆ ಬಿಟ್ಟಲ್ಲ. ಅಲ್ಲ ಒಳ್ಳೆ ಕೂತಲೆ, ಈಚೆ ಕುರ್ಚಿಗೆ ಕೂರಕ್ಕಾಗ್ಲನ? ಬೇಡ ಪಾರತಕ್ಕ, ಸೀರೆಲ್ಲ ಚೆಂಡೆ ಆಗಿದೆ, ಇಲ್ಲೇ ಕೂರ್ತೀನಿ. ಪಾಪಣ್ಣ ಮನೇಲೆ ಅದಾನ? ಇಲ್ಲ, ಪಾಪಣ್ಣಿಲ್ಲ. ಯಾಕೆ ಹಲ್ಲಕ್ಕೆ ಮಾತಾಡ್ದಂಗೆ ಅದೆಯಲ್ಲ, ಎಂತ ಆತೆಯಪ್ಪ? ನಮ್ಮ ಹಣೆ ಬರೋ ಇದ್ದಿದ್ದೆಯ ಪಾರತಕ್ಕ. ಕೂತ್ಕೊಳ್ಳಿ ಒಂಚೂರು, ನಿಮ್ಮ ಹತ್ರನೇ ಮಾತಾಡ್ಕೊಂಡು ಹೋಗೋಣ ಅಂತ ಬಂದೆ. ಪಾಪಣ್ಣನ ಹೆಂಡತಿ ಇಲ್ಲ ಅಲ್ಲ, ಅಲ್ಲಿ ಹೋಗೋದು ನೋಡಿದೆ, ಅದೇ ಅಂತಲೇ ಮಾಡಿದ್ನಪ್ಪ. ಮತ್ತು ಹಿಂಗೆ ಒಬ್ಬರಿಂದ ಒಬ್ರಿಗೆ ಹೇಳ್ತಾ ಹೋಗಿ ಇನ್ನೇನಾಗ್ತದ ಅಂತ ಅದೊಂದು ಬದಿಯಿಂದ ಹೆದರಿಕೆ. ನಿಮ್ಮನ್ನೇ ನಂಬ್ಕೊಂಡು ಬಂದೇನೆ ಪಾರತಕ್ಕ. ಏನಾರು ಮಾಡಬೇಕು, ಏನಾರು ಮಾಡಿ ನೀವೇ ಸಮ ಮಾಡ್ಬೇಕು ಇದನ್ನು. ಎಂತಾರು ಒಂದು ಒಳ್ಳೇದಾಗ್ತದೆ ಅನ್ನೋಷ್ಟೊತ್ತಿಗೆ ಹಿಂಗಿದ್ದೊಂದು ಹಾಕಿ ಕೂತ್ಕೋತದ ಮಾರತಿ. ಏನು ಗಿರಾಚಾರ ಅಂತ ನೋಡೋದು. ನಮ್ಮನೆಯಲ್ಲೇ ಸಹಿ ಅಂತ ಮಾಡಿದ್ದೆ, ನಿಮ್ಮನೆ ಕತೆ ಹಾಗೆ ಆಗ್ಯದ. ಎಂತ ಅನಿಲ್ ಹುಡುಗಿ ಅಂತಾರ ಇದು ಮಾಡೋದು. ನಾನೇ ಮಗಳಿಗೆ ಒಂಚೂರು ಸುಧಾರಿಸ್ಕಿನಕ್ಕೆ ಹೇಳ್ಬೇಕು ಜಲ್ಜ. ಹೆಣ್ಣು ಹುಡುಗರಿಗೆ ಅದು ಪಾಪ ಮದುವೆ ವಯಸ್ಸು ಅಲ್ಲ, ಸಣ್ಣ ವಯಸ್ಸಲ್ಲೇ ಮದುವೆ ಆಗಿದ್ದಲ್ಲ, ಹಾಗಾಗಿ ಹೊಂದ್ಕಿನಕ್ಕೆ ಒಂಚೂರು ಗೋಳಾಗ್ತದೇನೋ. ಅದು ಈಗ ಮುಂಜಾನೆ ಅದೆಯಲ್ಲ, ಗನ ಹಿಂಸು ಸುಮ್ಮನೆ ಎಂತ ಇದು ಮಾಡೋಳಲ್ಲ. ಅವರು ಕಷ್ಟಪಟ್ಟು ನಿಮ್ಮಂಗೆ ಮನೆ ಸಂಸಾರ ಮಾಡಿ ಇಟ್ಕೊಂಡಾರೆ. ಹಾಗಾಗಿ ಏನೋ ಒಂದು ಮಾತು ಬರ್ತದೆ ಹೋಗ್ತದೆ, ಅದಕ್ಕೆ ಭಾಳ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬಾರ್ದೆ. ನಾನೇ ಹೇಳ್ತೀನಿ, ಬೇಕಾದ್ರೆ ಅನಿಲ್ ಹುಡುಗಗೂ ಹೇಳ್ತೀನಿ, ನಿನ್ನ ಮಗಳಿಗೂ ಹೇಳ್ತೀನಿ. ಇಷ್ಟೇ ಯಾಕೆ ತಲೆ ಕೆಡ್ಸ್ಕೊಂಡು ಆಚೆ? ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಹೋಗಿ ಎಲ್ಲ ಎಂದೂ ಬರದೇ ಇದ್ದಾಳು. ಆಗಲಿ ನಾ ಒಂದು ಲೋಟ ಕಾಫಿ ಕಾಸ್ಕಿ ಬರ್ತೀನಿ, ಕೂತ್ಕ. ಏನಾಗಲ್ಲ, ನೀನು ತಲೆ ಬಿಸಿ ಮಾಡ್ಕೊಬೇಡ. ಅಯ್ಯೋ ಇಲ್ಲ ಪಾರತಕ್ಕ, ನೀವು ಹಾಗೆ ಅಂತ ತಿಳ್ಕೊಂಡ್ರೆ ಏನೋ. ಇಲ್ಲ
ದೇವ್ರು ನಡ್ಸ್ಕೊಟ್ಟು ಮಗಳು ಗನಗೆ ಅದೇ ಅದು ಎಷ್ಟೇ ಸಣ್ಣ ವಯಸ್ಸಲ್ಲಿ ಮದುವೆ ಆದರೂ ಕೆಲಸ ಬಗ್ಸಿ ಎಲ್ಲ ಕಲಿಸಿದ್ದೆ ನಾನು. ಕೆಲಸನೂ ಮಾಡ್ತದೆ, ಅವ್ನುಗಳಿಗೆ ಕೂರಲ್ಲ, ಒಬ್ರಿಗೊಂದು ಇದ್ರ ಉತ್ತರ ಕೊಡಲ್ಲ, ಇಂಥದ್ದು ಬೇಕು ಅಂತ ಕೇಳಲ್ಲ. ಈಗ ಕೇಂದ್ರ ಒಂದು ಪಕ್ಷ ತಂದು ಕೊಡ್ತಾರೆ. ನೀ ಹೇಳ್ದಂಗೆ ಅತ್ತೇನು ಏನು ಸುಮ್ಮನೆ ಹೇಳ್ಬಾರ್ದು, ಎಂಥ ಒಂದು ಇದು ಮಾಡೋದು ಇಲ್ಲಪ್ಪ. ಅದು ಇದರಲ್ಲಿ ನನಗೆ ಒಂದು ನಯಾ ಪೈಸಾ ಇದಿಲ್ಲ, ತಲುಪಿಸಿಲ್ಲ. ಗನಾಗೆ ಅದೇ ಅದರದ್ದೇನು ತೊಂದರೆ ಇಲ್ಲ. ಮಗಗೆ ಹಿಂಗೆ ಹಾಕಿ ಕೂತದಲ್ಲ, ಏನು ಮಾಡಬೇಕು ಅಂತ ನಂಗೆ ದಿಕ್ಕೆ ಹರಿಯಲ್ಲ ಪಾರತಕ್ಕ. ಮಗಗೆ ಎಂತ ಆಗಿದ್ದು ಜಲ್ಜ? ಓ ಸೆಟ್ಲ್ಮೆಂಟ್ ತಪ್ಪೋತಾನೆ, ಹೋಗಿ ಬಿಡ. ಏನು ಅಂತ ಏನು ಮದುವೆ ವಯಸ್ಸು ಮಿಕ್ಕೋಗಿದ್ದಾನೆ ನಿನ್ನ ಮಗಗೆ? ಸೆಟ್ಲ್ಮೆಂಟ್ ತಪ್ಪೋದ್ರೆ ಒಂದು ಲೆಕ್ಕಕ್ಕೆ ಒಳ್ಳೆಯದೇ ಆತ ಅಂತ ತಿಳ್ಕ. ಜನ ಎಲ್ಲ ಎಂಥದ್ದು ಎಲ್ಲ ಹೇಳ್ತಿದ್ರು, ಹೆಂಗೆ ಒಲಿಂದ ಅಲ್ಲಿಗೆ ಆತ ಒಳ್ಳೇದಾತು ಬಿಡು. ಗಂಡ ಹೆಂಡತಿ ಪಾಪ ನೀರು ಬರೋ ಕಣ್ಣಲ್ಲಿ ರಕ್ತ ಬರೆಸ್ಕೊಂಡು ಸಂಸಾರ ಮನೆ ಮಾಡಿ ಮಕ್ಕಳನ್ನ ಗನಾಗಿ ಸಾಕಿ ಓದಿಸಿ ಬರ್ಸಿ ಇದು ಮಾಡಿದರೆ ಒಳ್ಳೇದೇ ಆತ ಅಂತಲೇ ತಿಳ್ಕ. ಅದಕ್ಕೆ ನೀನು ತಲೆ ಕೆಡಿಸ್ಕಿಬೇಡ. ಅದು ಈಗ ನಂಗೆ ಅದು ಇಲ್ಲಿ ಬಂದು ಹೇಳ್ತಿದ್ದೀಯಲ್ಲ ಜಲ್ಜ, ನಂಗೆ ಅಲ್ಲಿ ಯಾರು ಗೊತ್ತಿಲ್ಲ ಒಂದು ಪಕ್ಷ ತಪ್ಪೋದ್ರೆ ನಾನು ಹೋಗಿ ಅಂತ ಹೇಳಕ್ಕದ ಹೇಳ. ಹಂಗೇನಿದ್ರೆ ನಿನ್ನ ಅಳಿಯೇ ಹೇಳ್ತಾನೆ ಪಾಪಣ್ಣಗೂ ಗೊತ್ತಿಲ್ಲ, ಪಾಪಣ್ಣಗೆ ಅಂತ ಗೊತ್ತಿಲ್ಲ. ಎಂತಕ್ಕೂ ತಪ್ಪು ಹೋದ್ರೂ ಹೋಗಲಿ, ಬದುಕಿಂಡೆ ಅಂತ ಸುಮ್ಮನಿರು. ಓ ನೋಡಿದ್ರ ಹಂಗ ವಿಚಾರ ನಿಮ್ಮ ತನಕನೂ ಬಂದದೆ. ನಾನು ಮತ್ತೆಂತಕ್ಕಲ್ಲ, ಗುಡ್ಡಪ್ಪಣ್ಣಗೆ ಅಂತದ ಹತ್ರ ನೆಂಟ್ರಂತಲ್ಲ, ಅವ್ರ ತಂಗಿ ಕೊಟ್ಟಲ್ಲೇ ಇದಂತೆ. ಅದು ಒಂಚೂರು ಕೇಳ್ಕಿ ಬರೋಣ, ಹೆಂಗೆ ಏನು ಎತ್ತ ಸೀತಕ್ಕನ ಹತ್ರ ಒಂಚೂರು ಕೇಳ್ಕಿ ಬರೋಣ ಗೊತ್ತಿರೋಣ ಅಂಥೇಳಿ ನಿಮ್ಮನ್ನು ಕರ್ಕೊಂಡು ಹೋಗ್ಕಂತ ಬಂದಿದ್ದು. ಹಂಗೇನಾರು ಒಂಚೂರು ಇದಾದರೂ ನಮ್ಮನೆ ಗಂಡು ಸಾದಿಯಲ್ಲ, ಅದಕ್ಕೆ ಒಂಚೂರು ನೀವೇ ಯಾರು ಬುದ್ಧಿ ಹೇಳ್ತೀರನೋ ಬೇಡ ಅಂತ ಹೇಳ್ತೀರನೋ ಅಂತೇಳಿ ಹಂಗೆ ಕೇಳಕ್ಕಂತ ಬಂದೆ ಪಾರತಕ್ಕ. ನಂಗೆ ಸೆಟ್ಲ್ಮೆಂಟ್ ತಪ್ಪು ಹೋಗಿದ್ರೆ ನಂಗೆ ತಲೆ ಮೇಲಿಂದ ದೊಡ್ಡ ಭಾರನೇ ಇಳ್ದಂಗೆ ಆತಿತ್ತು. ಸೆಟ್ಲ್ಮೆಂಟ್ ತಪ್ಪು ಹೋಗಲಿ ಅಂತ ನಾನು ಇದ್ದು ದೇವರಿಗೆಲ್ಲ ಹರಕೆ ಹೊತ್ತಂಗೆ ಹೊತ್ತಾ ಇದ್ದೀನಿ, ಗೊತ್ತಾ? ಅದೇ ಗೊತ್ತಾ, ನಾನೇ ಅಂತ ಹಿಂಗೆ ಹೇಳಿದೆ ಏನು ಗೊತ್ತಿ ಸಾಯೋದೀಗ. ಅಯ್ಯೋ ಸೀತೇನೋ ನಂಬಿಕೆ ಮೇಲೆ ಹೇಳಿತ್ತು ನನ್ನ ಹತ್ರ ಅಂತ ಸೆಟ್ಲ್ಮೆಂಟ್ ತಪ್ಪು ಹೋಗಲಿ ಅಂತೇಳಿ ಹರಕೆ. ಯಾಂತ ನಿಂಗೆ ಮಂಡಿಗೆ ಕೆಟ್ಟದನ ಜಲ್ಜ? ಆಗ ಕೊಲ್ಲೇಣ ಕಟ್ಬರ್ಬಾರ್ದು ಗೊತ್ತಾನ? ಹೋಗಿ ಮಗನ ಇದಕ್ಕೆ ಹಿಂಗೆ ಹೇಳ್ತೀಯಲ್ಲ, ಭಾಳ ಒಳ್ಳೆ ಸಂಬಂಧ ಅಂತೆ. ನಮ್ಮ ಪಾಪಣ್ಣ ಹೇಳ್ತಿದ್ದ, ಏನು ನಸೀಬ್ ಚೆನ್ನಾಗಿದ್ದಕ್ಕೆ ಪಾಪ ಗಂಡ ಹೆಂಡತಿ ಭಾಳ ಗೋಳಾಟಿದ್ರು, ಹಾಗಾಗಿ ಹಿಂಗಿದ್ದ ಸಂಬಂಧ ಆಗ್ಯದೆ, ಅವ್ರ ಮನೆಗೆ ಆಗ ಸಂಬಂಧ ಅಲ್ಲ ಅಂತಿದ್ದ. ಹುಡುಗಿ ನಾನು ಕಟ್ಸಿದ್ದ ಗನಗದಿ ಅಂತೆ ನೋಡೋಕ್ಕೆ. ಮತ್ತೆ ಯಾಕೆ ನೀವು ಹಂಗೆ ಮಾಡ್ತಿದ್ದೀರಿ? ನಾನು ಎಂಥದ್ದೇನ ಅಂತೇಳಿ ಹಿಂಗೆ ಮಾತಾಡ್ತಿದ್ದೀನಿ. ಭಾರತಕ್ಕ ಮಾತು ಟಾಸ್ಬೇಡಿ, ಈಗಷ್ಟೇ ಹೇಳಿ ನೀವು. ಮೊದಲೇ ಊರಲ್ಲೆಲ್ಲ ಹಂಗೆ ಹೇಳ್ತಿದ್ರು, ತಪ್ಪೋಗಿದ್ದು ಒಳ್ಳೇದೇ ಆಯ್ತು ಬಿಡು ಅಂತ ಹೇಳಿರಿ ಎಂತ ಹೇಳ್ತಾರೆ. ಹುಡುಗಿ ಸುದ್ದಿ ನಿಮಗೇನು ಗೊತ್ತಾ ಅದನ್ನು ಹೇಳಿ, ನನ್ನ ಹತ್ರನೂ ಹೇಳಿ, ಒಂಚೂರು ನಮ್ಮ ಮನೆ ಗಂಡಸಿನ ಹತ್ರನೂ ಹೇಳಿ ಪಾರತಕ್ಕ. ನನ್ನ ಮಗ ಬಿಲ್ಕುಲ್ಲ ಆಗಲ್ಲ ಅಂತ ಕೂತಾನೆ, ಏನಾಗ್ತದೆ ಏನೋ ಅವನ ಕತೆ ಏನಂತೆ, ಏನು ಹುಡುಗಿ ಕತೆ ಏನಂತ ಹೇಳಿ. ಓ ಜಲ್ಜ, ನಾನು ಇದು ಗೊತ್ತಿಲ್ಲ ಹೆಂಗೆ, ನಾನು ನೀ ಹಿಂಗೆ ಬೇಜಾರು ಮಾಡ್ಕೊಂಡಲ್ಲ, ಸೆಟ್ಲ್ಮೆಂಟ್ ತಪ್ಪೋಗಿದ್ದಕ್ಕೆ ಇದು ಬೇಜಾರು ಮಾಡ್ಕೊಂಡೇನೋ, ಅದಕ್ಕೆ ಒಂಚೂರು ಸಮಾಧಾನ ಮಾಡೋಣ, ಹಿಂಗೆ ಅದು ಹೋದ್ರೆ ಹೋತು ಅಂಥೇಳಿ ಧೈರ್ಯ ಬರಲಿ ನಿಂಗೆ ಅಂತ ಹಂಗೆ ಹೇಳಿದ್ದೆ. ಸೊ ಕಂಡರ ಹೆತ್ತು ಮಕ್ಕಳು ಸುದ್ದಿ ನಾನು ಯಾಕೆ ಅಂತ ಮಾತಾಡ್ಬೇಕೆ? ನನಗೆ ಅಂಥದ್ದು ಗೊತ್ತಿಲ್ಲ, ಹೇಳಿದ್ದು ಹಿಂಗೆ ನಿಂಗೊಂಥರ ಧೈರ್ಯ ಆಗಲಿ ಅಂತ ಹೇಳಿದ್ದೆ. ಸುಮ್ಮನಿರು, ಅದನ್ನೆಲ್ಲ ತಲೆಗೆ ಹಾಕಿಬೇಡ. ಇಲ್ಲ ಪಾರ್ವತಕ್ಕ, ಇಲ್ಲ ನಂಗೆ ಗೊತ್ತು, ನೀವು ಮತ್ತೇನಾದ್ರು ಬೇಜಾರಾಗ್ತದೆ ಅಂತಲೇ ಹಿಂಗೆ ಹೇಳ್ತಿದ್ದೀರಿ. ಗುಂಡಪ್ಪಣ್ಣನ ತಂಗಿ ಮನೆಗೆ ಹತ್ತಿರ ನೆಂಟ್ರಂತೆ ಅಡುಗೆ ಮನೆಯಲ್ಲಿ, ಅವ್ರಿಗೆ ಗೊತ್ತಿದ್ದೇ ಇರ್ತದೆ. ಒಂಚೂರು ಹೋಗೋಣ ಪಾರ್ವತಕ್ಕ, ನಾ ಕೇಳ್ತೀನಿ, ಸೀತಕ್ಕನ ಹತ್ರ ಕೇಳ್ತೀನಿ. ಹಾಗೇನಾರಿದ್ರೆ ಗುಂಡಪ್ಪಣ್ಣೆ ಒಂಚೂರು ಹೇಳಿ ನಮ್ಮನೆ ಗಂಡಸಿನ ಹತ್ರ ಏನೋ
ನನ್ನ ಮಗನ ಬಾಳ್ಮೆ ಹಾಳು ಮಾಡಬೇಡಿ ಪಾರ್ವತಕ್ಕ, ನಿಮ್ದು ಅಮ್ಮಯ್ಯ ಅಂತೀನಿ. ಹೋ ಜಲ್ಜ, ನೀನು ಹೊರಟು ದೊಡ್ಡ ಮಾತೆಲ್ಲ ಹೇಳಬೇಡ. ನಿಂಗೆ ಸೀತನ ಇದು ಗೊತ್ತಲ್ಲೇ, ನೀವು ಹೋದರೂ ಅದು ಏನೂ ಹೇಳಲ್ಲ ಅಲ್ಲ. ಹಂಗೇನಾರು ಅದಕ್ಕೆ ಗೊತ್ತಿದ್ರೆ ನನ್ನ ಹತ್ರ ಹೇಳೇ ಹೇಳ್ತಿತ್ತು. ಯಾವ ಒಂದು ವಿಚಾರ ಆದರೂ ನನ್ನ ಹತ್ರ ಮುಚ್ಚಿಡಲ್ಲ ಅದು. ನಿನ್ನೆಲ್ಲಿ ಮೊನ್ನೆ ಹೋಗಿಲ್ಲ ನಾನು ಅವ್ರ ಮನೆಗೆ, ಎಂಥದ್ದು ಸಕ್ಕರೆ ಶಬ್ದ ಹೇಳಿಲ್ಲ ಇದರ ಸದ್ಯ. ಅದಕ್ಕೆ ಗೊತ್ತಿಲ್ಲ, ನೀವು ಅಲ್ಲಿ ಹೋದ್ರು ಒಂದೇ ಬಿಟ್ಟರು ಒಂದೇ, ಅದಕ್ಕೆ ಅಂಥದ್ದು ಗೊತ್ತಿರಲ್ಲ ಬಿಡು. ಹಾಗೆ ನೀನು ಗಂಡೇನು ಹೊಟ್ಟಿಗೆ ಅನ್ನ ತಿನ್ನಲ್ಲನೇ, ಎಷ್ಟು ಕಡೆ ಎಲ್ಲ ಹೋಗ್ತಾರೆ ಓಡಾಡ್ತಾರೆ ಮಾಡ್ತಾರೆ, ಅವರಿಗೆ ಗೊತ್ತಿಲ್ಲದೆ ಇರ್ತದ. ಹಿಂಗೇನಾರು ಇದ್ರೆ ಇನ್ನು ಮಗ ಬೇಡ ಬೇಡ ಅಂತ ಕೂತಾನೆ ಅಂದರೆ ಗಟ್ಟಾಗಿ ಹೇಳಿದ್ರು ಸೈ, ಮದುವೆ ಆಗಲ್ಲ ಅಂದ್ರೆ ಸಯ್ಯ. ಆ ಹುಡುಗಿಗೆ ಹೇಳಿದ್ರು ಸಯ್ಯ, ನಂಗೆ ನಿನ್ನ ಮದುವೆ ಆಗಕ್ಕೆ ಇಷ್ಟ ಇಲ್ಲ ಅಂತ ಹೇಳಿ. ಈಗ ಮಾರತಿ ಫೋನು ಗೀನು ಪ್ರತಿಯೊಂದು ಫೋನಲ್ಲೇ ಮಕ್ಕ ನೋಡಿ ಮಾತಾಡ್ಬೋದ, ಹಂಗೆ ಒಂದು ಮಾತಾಡ್ಕೊಳಕ್ಕಾಗಲ್ಲ. ಆತ ಸುಮ್ಮನೆ ನೀ ತಲೆ ಕೆಡಿಸ್ಕೊಬೇಡ, ಸುಮ್ಮನಿರು. ಆಗಬೇಕು ಅಂತ ಅವನ ಹಣೆಯಲ್ಲಿ ಇದೇ ಹುಡುಗಿನೇ ಆಗಬೇಕು ಅಂತ ಬರೆದಿದ್ದಿದ್ರೆ ಆ ಭಗವಂತ ಬಂದರೂ ತಪ್ಸೋಕ್ಕಾಗಲ್ಲ. ಇಲ್ಲ ಅದಿಲ್ಲ ಬೇರೆ ಅದು ಅದೇ ಅವನಿಗೆ ಋಣನ್ ಬಂದ ಅದೇ ಅಂದರೆ ಹೆಂಗೆ ಅದಾಗದೇ ತಪ್ಪೋತದೆ. ತಲೆ ಕೆಡಿಸ್ಕೊಬೇಡ ನೀನು. ಅಲ್ಲ ಒಂಚೂರು ಗುಂಡಪ್ಪಣ್ಣರ ಮನೆಗೆ ಹೋಗೋಣ, ನನಗೆ ಅವ್ರ ಮನೆಗೆ ಹೋಗೇ ಗೊತ್ತಿಲ್ಲ ಪಾರ್ವತಕ್ಕ. ಒಬ್ಬಳೇ ಹೋಗೋದು ಹೆಂಗೆ ಅಂತ ಇಲ್ಲಿ ಬಂದು ನಿಮ್ಮ ಒಂಚೂರು ಕರ್ಕೊಂಡು ಹೋಗೋಣ ಅಂತ ಬಂದೆ. ನಾ ಇಷ್ಟೊತ್ತು ಹೇಳಿದೆ ಎಟ್ಲ ಕೇಂಡೆ ಜಲ್ಜ, ಹೆಂಗೆ ತಲೆ ಒಳಗಿಂದ ತೆಗೆದು ಹಾಕೋದನ್ನು. ನೀ ಸೀತಾರ ಮನೆಗೆ ಹೋದರೂ ಒಂದೇ ಬಿಟ್ಟರು ಒಂದೇ, ಅದಕ್ಕೆ ಎಂಥದ್ದು ಗೊತ್ತಿಲ್ಲ ಅದಕ್ಕೆ. ಗೊತ್ತಿದ್ರೆ ಹಂಗೆ ಊರು ಮನೆ ಇದು ಹೆಂಗೆ ಅಂತ ಹೇಳ್ದೆ ಏನು ಮಾಡ್ತಿದ್ರ. ಯಾರಿಗಿದ್ರು ಗುಂಡಪ್ಪಣ್ಣ ಅನಿಲ್ ಹುಡುಗನ ಹತ್ರ ಹೇಳ್ದೇ ಇರ್ತಿದ್ರ. ಅನಿಲ್ ಹುಡುಗ ಗೊತ್ತಾದ್ಮೇಲೆ ಅವ ಮತ್ತೆ ಅವನ ನೆನಪು ಅವನಿದು ನಾವು ಬಿಟ್ಕೊಡ್ತಾನೆ, ಹೆಂಗಾರು ಮಾಡಿ ಮಾಡ್ತಿರ್ತು. ಸುಮ್ಮನೆ ತಲೆ ಕೆಡಿಸ್ಕೊಬೇಡ. ನಿಂಗೆ ಒಂದು ಮಾತು ಹೇಳ ಜಲ್ಜ, ಎಲ್ಲ ಗನಾದು ಅಂತ ತಂದ್ಕೊಂಡು ಎಷ್ಟು ತಂದ ಮೇಲೆ ಹೆಚ್ಚು ಕಮ್ಮಿ ಆಗಲ್ಲ. ಯಾತಕ್ಕೆ ಬೇಡ ಅಂತ ತಂದವು ಎಷ್ಟು ಗನ ಮನೆ ಸಂಸಾರ ಮಾಡ್ಕೊಂಡು ಹೋಗಲ್ಲ, ಏನಾಗಲ್ಲ. ಸುಮ್ಮನೆ ಅದೇ ಹೇಳ್ದಲ್ಲ, ಹಿಂಗೆ ಅಂತ ಮಿಕ್ಕಿದ್ದನ್ನು ನಿನ್ನ ಮಗನ ಹತ್ರನೇ ಫೋನ್ ಮಾಡಿ ಮಾತಾಡೋಕ್ಕೆ ಹೇಳು. ಬೇಜಾರು ಮಾಡ್ಕೊಬೇಡ. ತಡಿ, ಒಂದು ಎಂದು ಬರೆದಿದ್ದಾಳೆ ಇಲ್ಲ ಬಂದೀಯ ಮರತಿ, ಒಂದು ಲೋಟ ಕುಡಿಯೋಕ್ಕೆ ತಗೊಬರ್ತೀನಿ, ಕೂತ್ಕ. ಬೇಡ ಅಂತ ಮಾತ್ರ ಹೇಳಬೇಡ.